ನಮಸ್ತೆ. ಮನೆಯಲ್ಲೆಲ್ಲ ಇವತ್ತು ಪೂಜೆ ಎಲ್ಲ ಮುಗಿಸಿ ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ತುಂಬ ಜನ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದರು. ಹಾಗಾಗಿ ಅವ್ರಿಗೆಲ್ಲ ರಾಯರ ಫೋಟೋ ಕೊಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಇವತ್ತು ಕಂಪ್ಲೀಟು ಪೂಜೆ ಎಲ್ಲ ಮುಗಿಸಿ ಫೋಟೋಸ್ಗಳೆಲ್ಲ ಬಂದಿತ್ತು, ತೊಗೊಂಡು ಬರಬೇಕಾಗಿತ್ತು. ಸರಿ ಹೋಗೋಣ ಅಂತ ಹೇಳಿ ಹೊರಟೆ. ಫಸ್ಟು ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜ್ಗೆ ನಮಸ್ಕಾರ ಹಾಕಿ ಅಲ್ಲಿಂದ ನಾನು ರಾಗುನ ಮುದ್ದು ಮಾಡಿಬಿಟ್ಟು ನಾನು ಮತ್ತು ಮ್ಯಾಮ್ ಇಬ್ಬರು ಕೂಡ ಫೋಟೋ ತರಕ್ಕೆ ನಾನು ಮ್ಯಾಮ್ ಇಬ್ಬರು ಹೋಗ್ತಾಯಿದ್ದೀವಿ. ರಾಯರಿದ್ದಾರೆ, ರಾಯರು ಕೂಡ ಮನೆಗೆ ಬಂದರು. ತುಂಬಾ ಖುಷಿಯಾಯಿತು. ನಾನು ಒಂದು 100 ಫೋಟೋಗೆ ಆರ್ಡ್ರ್ ಮಾಡಿದ್ದೆ. ಅದರಲ್ಲಿ 20 ಫೋಟೋ ಮೊನ್ನೆ ಕೊಟ್ಟಿದ್ದರು. ಹಾಗಾಗಿ 20 ಜನಕ್ಕೆ ನಾನು ಸ್ಯಾರಿ ಜೊತೆ ಫೋಟೋಗಳನ್ನ ಕಳಿಸ್ಕೊಟ್ಟೆ, ರಾಯರ ಫೋಟೋನ. ಇವತ್ತು 80 ಫೋಟೋ ಮನೆಗೆ ಬಂತು. ರಾಯರಿದ್ದಾರೆ, ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸಿ ನಮ್ಮ ಮನೆಯಲ್ಲಿ ರಾಯರ ಮುಂದೆ ಇಟ್ಟು ಪೂಜೆನ ಮಾಡಿ ನಾನು ನಿಮ್ಮ ಮನೆಗಳಿಗೆ ಕಳಿಸ್ಕೊಡ್ತೀನಿ. ಎಲ್ಲ ರಾಯರಿಚ್ಛೆ, ನಮ್ಮದೇನೂ ಇಲ್ಲ. ಅವ್ರು ಏನು ಮಾಡಿಸ್ಬೇಕು ಅನ್ನೋದು ಅಂದ್ಕೊಂಡಿರ್ತಾರೋ ಅದು ಖಂಡಿತ ಅವರ ಭಕ್ತಾದಿಗಳ ಕೈಲಿ, ಅವ್ರ ಮಕ್ಳ ಕೈಲಿ ಖಂಡಿತ ಆ ಕೆಲಸ ಮಾಡಿಸ್ತಾರೆ. ಎಲ್ಲರ ಕೈಲೂ ಆಗಲ್ಲ. ನಾವು ಅನ್ಕೋತೀವಿ ಕೆಲವೊಂದು ವಿಷಯದಲ್ಲಿ ನಾವು ಹಂಗೆ ಮಾಡಬೇಕು ಅಂತ, ಅವ್ರ ಥರ ಮಾಡಬೇಕು ಅಂತ. ಅದಾಗಲ್ಲ. ರಾಯರಿಗೆ ಗೊತ್ತಿರುತ್ತೆ ಯಾರ ಕೈಲಿ ಏನು ಮಾಡಿಸ್ಬೇಕು ಅಂತ. ಖಂಡಿತ ಮಾಡಿಸ್ತಾರೆ. ಹಾಗೆ ಇವತ್ತು ನನಗೆ ಒಂದು ಅವಕಾಶನ ರಾಯರು ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಇದೊಂಥರ ಸೇವೆ ಅಂತಲೇ ಅನ್ಕೋತೀನಿ. ಈ ಒಂದು ಸೇವೆನ ರಾಯರು ನನಗೆ ಅನುಗ್ರಹ ಮಾಡಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಇವತ್ತು ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜ್ ಕಡೆಯಿಂದ ನಿಮ್ಮೆಲ್ಲರಿಗೂ ನಾನು ರಾಯರ ಫೋಟೋನ ಕಳಿಸ್ಕೊಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನಾನು ನಮ್ಮ ಮನೆಯಿಂದ, ರಾಯರ ಮನೆಯಿಂದನೇ ನಾನು ನಿಮಗೆಲ್ಲರಿಗೂ ಕಳಿಸ್ಕೊಡ್ತಾಯಿದ್ದೀನಿ. ಸ್ಯಾರಿ ಬುಕ್ ಮಾಡ್ಕೊಂಡಿದ್ದವರು ಗುರುವಾರ ದಿನ ಒಂದು 20 ಜನಕ್ಕಷ್ಟೇ ನಾನು ಕಳಿಸಿದ್ದಿದ್ದು. ಇದ್ದಿದ್ದೆಲ್ಲ ಪೆಂಡಿಂಗ್ ಇತ್ತು. ಇವತ್ತು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಡಿಸ್ಪ್ಯಾಚ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಸ್ಯಾರೀಸ್ ಬಂದಿಲ್ಲ ನೀವು ಯಾರು ಟೆನ್ಷನ್ ಮಾಡ್ಕೋಬೇಡಿ. ಪ್ರತಿಯೊಬ್ಬರಿಗೂ ಕೂಡ ಸ್ಯಾರಿ ಜೊತೆ ಫೋಟೋನ ಕಳಿಸ್ತಾಯಿದ್ದೀನಿ. ದಯವಿಟ್ಟು ನೀವು ಸ್ಯಾರಿನ ಓಪನ್ ಮಾಡುವಾಗ ಹುಷಾರಾಗಿ ಮಾಡಿ, ಯಾಕೆಂದರೆ ಒಳಗಡೆ ರಾಯರ ಫೋಟೋ ಇರುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ. ಪ್ರತಿಯೊಬ್ಬರದ್ದು ಯಾವ್ದ್ಯಾವುದು ಬುಕ್ ಆಗಿತ್ತು ಸ್ಯಾರೀಸು ಪ್ರತಿಯೊಬ್ಬರಿಗೂ ಫೋಟೋನ ಹಾಕಿ ನಾನು ನೋಡಿ ಕೊರಿಯರೆಲ್ಲ ಬರೆದ್ವಿ. ಇವಾಗೆಲ್ಲ ಬರೆದು ಕಂಪ್ಲೀಟು ಡಿಸ್ಪ್ಯಾಚ್ ಆಗ್ತಾಯಿದೆ. ಡಿಸ್ಪ್ಯಾಚ್ ಆಗೋಕ್ಕೆ ಮುಂಚೆ ನಿಮಗೆ ಫೋಟೋನು ಕೂಡ ಕಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಈ ಸಲ ತುಂಬ ಲೇಟ್ ಆಯಿತು. ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ರಿಗೂ ಒಳ್ಳೇದು ಮಾಡಲಿ. ರಾಯರಿದ್ದಾರೆ, ರಾಯರನ್ನು ನಂಬಿ ಬದುಕೋರಿಗೆ ಯಾವತ್ತೂ ಕೆಟ್ಟದ್ದಾಗಲ್ಲ, ಒಳ್ಳೆಯದಾಗೇ ಆಗುತ್ತೆ. ಒಳ್ಳೆಯ ದಿನ ಬರಬೇಕು ಅಂದರೆ ಸ್ವಲ್ಪ ಕಷ್ಟಗಳನ್ನ ನೋಡಬೇಕು. ಪರೀಕ್ಷೆಗಳು ಅಂತ ಇರುತ್ತೆ, ರಾಯರು ಕೊಟ್ಟಿರ್ತಾರೆ. ನಾನು ನಂಬ್ತೀರಾ ಇಲ್ವಾ ಅನ್ನೋದಕ್ಕೆ ಬೇರೆ ರೂಪದಲ್ಲಿ ಒಂದು ಪರೀಕ್ಷೆನ ಕೊಟ್ಟಿರ್ತಾರೆ. ಅದನ್ನೆಲ್ಲ ಎದುರಿಸಿ ನೀವು ಖಂಡಿತ ನಿಂತರೆ ಖಂಡಿತ ನಿಮ್ಮ ಜೊತೆ ರಾಯರು ಇದ್ದೇ ಇರ್ತಾರೆ. ರಾಯರಿದ್ದಾರೆ, ರಾಯರನ್ನು ನಂಬಿ ಒಳ್ಳೆಯದಾಗಲಿ.